ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟ್ರೋಫಿಯನ್ನ ಗಿಲ್ಲಿ ನಟ ಗೆದ್ದು ಬೀಗಿದ್ದಾರೆ. ಮಾತುಗಾರ ಹಳ್ಳಿ ಹೈದ ಗಿಲ್ಲಿ ಕೈಗೆ ಬಿಗ್ ಬಾಸ್ ಟ್ರೋಫಿ ಸಿಕ್ಕಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ನಿನ್ನೆ ಅದ್ದೂರಿಯಾದ ತೆರೆ ಬಿದ್ದಿದೆ. ಇನ್ನು ಕೋಟಿ ಕೋಟಿ ಮತವನ್ನ ಪಡೆದು ಗಿಲ್ಲಿ ಟ್ರೋಫಿಯನ್ನ ಗೆದ್ದಿದ್ದಾರೆ. ನಿನ್ನೆ ಸುದೀಪ್ ಅವರು ಹೇಳಿದಾಗೆ ಸುಮಾರು 37 ಕೋಟಿ ಮತಗಳನ್ನ ಪಡೆದುಕೊಂಡು ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಿದ್ದಾರೆ. ನಮ್ಮ ಜೊತೆ ಇದ್ದಾರೆ. ಮೊದಲ ರಿಯಾಕ್ಷನ್ ನ್ಯೂಸ್ ಅವರ ಜೊತೆಗೆ ಬನ್ನಿ ಮಾತಾಡ್ಸೋಣ. ಗಿಲ್ಲಿ, ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ. ಎಸ್, ಗಿಲ್ಲಿ ಗೆಲ್ಲಿ ಅಂತ ಎಲ್ಲ ಕಡೆ ಬ್ಯಾನರ್ ಮಾಡ್ತಿದ್ವಿ, ಅದ್ರ ತಕ್ಕನಂತೆ ಗೆದ್ದಿದ್ದೀರಿ. ಎಷ್ಟು ಖುಷಿ ಇದೆ ಅಂತ? ಅಯ್ಯೋ ಅಣ್ಣ, ಮಾತಾಡೋಕೆ ಐತಲ್ಲ ಸತ್ಯವಲ್ವ. ನಾನು ವಿಡಿಯೋ ನೋಡಿದೆ, ಇಲ್ಲಿ ಅಲ್ಲಿ ಇರ್ಬೇಕಾದ್ರೆ ಅವರು ಬ್ಯಾನರ್ ಎಲ್ಲ ಹಾಕೊಂಡು ಇದೆಲ್ಲ ಹಾಕೊಂಡು ಸತ್ಯವಲ್ವ ಅವ್ರ ಋಣ ತೀರ್ಸಕ್ಕೆ ಆಗುಲ್ಲ ಅಣ್ಣ. ನನಗೆ ನಾನು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಏನೋ ಒಂದು ಅನಿಸ್ತಾ ಇರ್ತದೆ, ಅಯ್ಯೋ ಚೆನ್ನಾಗ್ ಆಡ್ತಿದ್ದೇನೆ ಇಲ್ವಾ ಇಲ್ವಾ ಅಂತ. ಹೊರಗಡೆ ಬಂದ್ಮೇಲಂತೂ ಅಪ್ಪ ಸೈಕ್ ಆಗ್ಬಿಟ್ಟ ಕಾಣ ಸತ್ಯವಲ್ವ. ಅಪ್ಪ ನಿಜವಾಗ್ಲೂ ಬಟ್ ಊಹೆ ಮಾಡಿದ್ರೆ ಈ ಮಟ್ಟಿಗೆ ಇರುತ್ತೆ ಕ್ರೇಜ್ ಅಂತ ತಾಯಣಗೂ ಊಹೆ ಮಾಡಿರಲ್ಲ, ಎಕ್ಸ್ಪೆಕ್ಟ್ ಮಾಡಿರಲ್ಲ. ಹಿಂಗೆ ನಾನು ಒಂದು 6 ರಿಂದ 7 ವಾರಕ್ಕೆ ಬಂದ್ಬಿಡ್ತೀನಿ. ನನಗೆ ಬಿಗ್ ಬಾಸ್ ಮನೆ ಹಿಂಗ ಕೂಡಾಕೋದು ಇದೆಲ್ಲ ನಂಗೆ ಆಗುದ, ನಾನು ಬಂದ್ಬಿಡ್ತೀನಿ ಅನ್ಕೊಂಡಿದ್ದೆ. ಅಯ್ಯೋ ಹೊರಗಡೆ ಬಂದ್ಮೇಲೆ ಒಂದ್ ಆಯ್ತಲ್ಲಣ್ಣ, ಸತ್ಯವಲ್ವೇ ಅಪ್ಪ ಸತ್ಯವ. ಪ್ರತಿ ಸೀಸನ್ ಆಗುವಾಗ ಒಂದು ಕುತೂಹಲ ಇರುತ್ತೆ ನೋಡಿ, ನಡುತ್ತೈತೆ ಅವಾಗಿಂದ. ಅಲ್ಲ, ಪ್ರತಿ ಸೀಸನ್ ಆಗುವಾಗ ವಿನ್ನರ್ ವಿಚಾರ ಬಂದಾಗ ಒಂದಷ್ಟು ಕುತೂಹಲ ಇರುತ್ತೆ. ಬಟ್ ಈ ಸರಿ ಒನ್ ಸೈಡೆಡ್ ಗಿಲ್ಲಿನೇ ಗೆಲ್ಬೇಕು, ಗಿಲ್ಲಿನೇ ಗೆಲ್ಲೋದು ಅನ್ನೋಂಥದ್ದು. ಅದೇ ಯಾವ ಜನ್ಮದ ಪುಣ್ಯ ಮಾಡಿದ್ನೇನೋ, ನಮ್ಮ ಅಪ್ಪ ನಮ್ಮವ್ವ ಅದೇನು ಪುಣ್ಯ ಮಾಡಿದ್ರೇನೋ, ಅದು ಗೆಲ್ಸಿದ್ದು ನನ್ನ ಪುಣ್ಯ. ನಾನು ಈಗ ಅದೇ ನೋಡ್ತಾ ಇದ್ದೆ. ಅಯ್ಯೋ ಅವರು ರಿಯಾಕ್ಷನ್ಗಳು, ಜನ ತೋರಿಸು ಪ್ರೀತಿ. ನಾನು ಅದೇ ಸ್ಟೇಜ್ ಮೇಲೂ ಅದೇ ಹೇಳ್ದೆ, ಇಲ್ಲೂ ಅದೇ ಹೇಳ್ತೀನಿ. ನಾನು ಹೆಣ ಬೀಳೋ ಗಂಟ ಅವ್ರ ಋಣ ಮಾತ್ರ ತೀರ್ಸಕ್ಕೆ. ಗಿಲ್ಲಿಗೋಸ್ಕರ ಇಡೀ ಕರ್ನಾಟಕ ಒಂದಾಗಿರೋದು. ಕರಾವಳಿ ಎಲ್ಲ, ಉತ್ತರ ಕರ್ನಾಟಕ ಎಲ್ಲ, ದಕ್ಷಿಣ ಕನ್ನಡ ಎಲ್ಲಾ ಕರ್ನಾಟಕನು ಗಿಲ್ಲಿ ಅಂತ. ಯಾಕಂದ್ರೆ ನಾವು ಈಚೆ ಕಡೆ ಜನಗಳು ಮಾತಾಡ್ತಿದ್ದಲ್ಲ, ಆಲ್ ಓವರ್ ಕರ್ನಾಟಕ ಜನ ಬಂದಿದ್ದು ನಿಮ್ಗೋಸ್ಕರ. ಹ್ಞೂ ಅಣ್ಣ, ಅದೇ ನನಗೂ ಆಶ್ಚರ್ಯ ಐತಿರೋದು. ಒಂದು ರಿಯಾಲಿಟಿ ಶೋನ ಇಷ್ಟೊಂದು, ಈಗ ನಾನು ಸಿನಿಮಾದಲ್ಲಿ ನೋಡೋನಿ, ಇದ್ರಲ್ಲೆಲ್ಲ ನೋಡೋನಿ, ಒಂದು ರಿಯಾಲಿಟಿ ಶೋನ ಇಷ್ಟೊಂದು ಸೀರಿಯಸ್ ಆಗಿ ತಕೊಂಡು ಬಂದು ಮಾತಾಡ್ತಾರೆ. ಅಷ್ಟೊಂದೆಲ್ಲ ಬ್ಯಾನರ್ ಎಲ್ಲ ಹಾಕಿ, ಕಟ್ಔಟ್ ಎಲ್ಲ ಹಾಕಿ, ಎತ್ಕೊಳ್ಳು ನಮ್ಮ ಕಡೆ ಕಿಚ್ಚೊಡಿತಾರೆ. ಎತ್ಕೊಳ್ಳ ಮೇಲೆಲ್ಲ ನಮ್ಮ ಫೋಟೋ ಹಾಕೊಂಡು ಹಂಗೆಲ್ಲ ಮಾಡ್ತಾರೆ. ಅಂದ್ರೆ ನಾನು ಎಷ್ಟು ಪುಣ್ಯವಂತ ಯಪ್ಪ. ಅದಂತೂ ನಾನು ಮಾತಲ್ಲಿ ಹೇಳೋಕೆ ಆಗೋದಿಲ್ಲ ಬಣ್ಣ. ಅಲ್ಲ, ಇದು ಈ ಸರಿ ಬಿಗ್ ಬಾಸ್ ಹೆಂಗಾಯ್ತು ಅನ್ನೋ ಒಂದು ರೀತಿ ಎಲೆಕ್ಷನ್ ಆಗೋಯ್ತು. ಕೋಟ್ಯಾಂತರ ಓಟು, ಜೊತೆಗೆ ಅಂದ್ರೆ MLA MP ಗಳು ಗಿಲ್ಲಿಗೆ ಓಟ್ ಹಾಕ್ಬೇಕು ಅಂತ. ಮುಖ್ಯವಾಗಿ MLA ಮಳವಳ್ಳಿ MLA ಅವರ ನರೇಂದ್ರ ಸ್ವಾಮಿ ಅವರು ಕೂಡ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿ ನಮ್ಮ ಹುಡುಗ ಗೆಲ್ಬೇಕು ಅನ್ನೋಂಥದ್ದು. ಅದು ನನ್ನ ಪುಣ್ಯಣ. ಇನ್ನೊಂದು ಸುದೀಪಣ್ಣ ಮಧ್ಯ ಹೇಳೋರು ಇದು ಒಂಥರ ಈ ಸೀಸನ್ ಮಾತ್ರ ಸ್ಪೆಷಲಿ ಎಲೆಕ್ಷನ್ ತರ ಆಗ್ಬಿಟ್ಟೈತೆ. ಈ ಸೀಸನ್ ಹಂಗೆ, ಈ ಸೀಸನ್ ಹಿಂಗೆ, ಎಲೆಕ್ಷನ್ ತರ ಆಗ್ಬಿಟ್ಟೈತೆ ಈ ಸೀಸನ್. ನಾವು ಏನ್ ಹಿಂಗೆ ಹೇಳ್ತಾರಲ್ಲ ಅಂತ ನಾವು ಹೊರಗಡೆ ಬಂದ್ಮೇಲಂತೂ ಗೊತ್ತಾಯ್ತು ಅಣ್ಣ. ಯಪ್ಪ, ನನಗೆ ಒಂದು ಖುಷಿ ಏನಪ್ಪ ಅಂದ್ರೆ, ಶಿವಣ್ಣ ಮಾತಾಡಿರೋದು, ಅನುಶ್ರೀ ಅಕ್ಕ ಯಾವ್ದು ರಾಮನಗರ ಉತ್ಸವದಲ್ಲಿ ಅನುಶ್ರೀ ಅಕ್ಕ ಮಾತಾಡಿರೋದು, ಶಿವಣ್ಣ ಮಾತಾಡಿರೋದು, ನಿಜವಾಗ್ಲೂ ನನ್ನ ಪುಣ್ಯ. ಸುದೀಪ್ ಅವರು ಅಕ್ಕಪಕ್ಕದಲ್ಲಿ ನಿಂತು ಕೈ ಎತ್ತೋ ಸಂದರ್ಭ ಇದೆಯಲ್ಲ ಸರ್, ಒಂದು ನೆಕ್ಸ್ಟ್ ಲೆವೆಲ್ ಅದು. ಅಂದ್ರೆ ನಿರೀಕ್ಷೆ ಮಾಡಕ್ಕೂ ಆಗಲ್ಲ, ಅಯ್ಯೋ ಈ ತರದೊಂದು ಗೆಲುವು ಅನ್ನೋಂಥದ್ದು. ಅಣ್ಣ, ಇನ್ನೊಂದು, ನಾನು ಈಗ 4 ಶೋ ರಿಯಾಲಿಟಿ ಶೋ ಮಾಡೋನಿ, ಒಂದರಲ್ಲೂ ವಿನ್ ಆಗಿರಲಿಲ್ಲ. ರನ್ನರ್ ಅಪ್ ಆಯ್ತಿದೆ, ಇಲ್ಲ ಫೈನಲ್ ಕಂಟೆಂಡರ್ ಆಯ್ತಿದೆ. ನಿಮ್ಗೆ ಆ ಟಾಪ್ 6 ಅಂತ ಚೇರ್ ಹಾಕ್ತಾರ ಗೊತ್ತಾ, ಅದ್ರ ಮೇಲೆ ಕೂತ್ಕೊಂಡಾಗ್ಲೇ ಹಾರ್ಟ್ ಬೀಟ್ ರೈಸ್ ಆಗೋ ಸ್ಟಾರ್ಟ್ ಆಯ್ತದೆ. ಈಗ ಟಾಪ್ 6 ಹೋದಾಗ, 5 ಹೋದಾಗ ಒಂದೊಂದೇ ಹಿಂಗೆ ಅಯ್ಯೋ ಏನಾಗುತ್ತೋ ಅಂತ. ಲಾಸ್ಟಲ್ಲಿ ಸುದೀಪಣ್ಣ ಕೈ ಹಿಡ್ಕೋಬೇಕಾದ್ರೆ ಹೆಂಗಾಗ್ಬಿಡ್ತದೆ ಅಂದ್ರೆ, ಯಪ್ಪ, ಬಿ ಪಿ ಶುಗರ್ ಗಿಗರ್ ಎಲ್ಲ ಬಂದ್ಬಿಡ್ತದೆ ಆ ಟೈಮಲ್ಲಿ. ಫಸ್ಟ್ ಹಿಂಗೆ ಎತ್ಬಿಟ್ರು, ಎತ್ತಾದ್ಮೇಲೆ ನಾನು ಏನ್ ಇಷ್ಟ ಬೇಗ ಎತ್ಬಿಟ್ರು ಅಂತ ಗಿಲ್ಲಿ ಅಂತ ಏನ್ ತಮಾಷೆ ಮಾಡ್ತಾರ ಬಿಡಪ್ಪ, ನೆಕ್ಸ್ಟ್ ಅವಳು ಕೈನಿ ಎತ್ಬಿಡು ಸೀರಿಯಸ್ ಆಗಿ ಅಂತ. ನಾನು ಹಿಂಗೆ ಕೈಯ ಸುದೀಪಣ್ಣ ಹಿಂಗ್ ನೋಡ್ತಾವ್ರ ಮಕ್ಕನ ಕೈಯ ಹಿಂಗ್ ಬಿಗ್ಗೆ ಹಿಡ್ಕೊಬಿಟ್ಟವ್ನಿ. ಒಂದ್ಸರಿ ಹಿಂಗ್ ಎತ್ತುದ್ರು ಕಾರಣ ಸತ್ಯವಾಲು ಅಪ್ಪ ನನಗೆ ಏನೆಲ್ಲ ನೆನಪಾಯ್ತಂತ. ಸತ್ಯವಾಲು ಟಚ್ ಆಗ್ಬಿಡ್ತು ನಂಗೆ. ಮಾತೆ ಬತ್ತಾಯಿಲ್ಲ. ಅಯ್ಯೋ, ಇಲ್ಲಿ ಜನ ಅಷ್ಟು ಜನ ಇಲ್ಲಿ ಮುಂದೆ ಕೂತಿರೋರೆಲ್ಲ ಅರುತ್ತವ್ರೆ, ಇದು ಕೂಗ್ತವ್ರೆ. ಅಯ್ಯೋ, ನನಗೆ ಮೀಟ್ರಿ ಆಪ್ ಆಗೋಯ್ತು. ಏನಪ್ಪ ಹಿಂಗೆ ಅಂತ. ನಿಜವಾಗ್ಲೂ ನಾನೇ ಗೆದ್ದಿರೋ ಅಂತ. ಆಮೇಲೆ ಸುದೀಪಣ್ಣ ಮಾತಾಡೋದು ನನ್ನ ಬಗ್ಗೆ ಎಲ್ಲ ನೋಡ್ಬಿಟ್ಟು
ಸಖತ್ ಖುಷಿ ಆಗುತ್ತೆ ನನ್ಗೆ ಈಗಲೂ ನಂಬಿಕೆ ಐತಿಲ್ಲ ಗೆದ್ದೆ ನಾನು ಅಂತ. ಅಲ್ಲ ಸುದೀಪ್ ಅವರು ಈ ಗೆಲುವನ್ನ ತಮ್ ಗೆಲುವನ್ನ ಅಷ್ಟೇ ಖುಷಿ ಪಟ್ರು, ನೀವು ಗೆದ್ದದವ್ರು. ಅದು ನನ್ ಪುಣ್ಯ ಕಾರಣ ಸತ್ಯವ್ರು. ಸುದೀಪಣ್ಣ ಸ್ಟಾರ್ಟಿಂಗ್ ಇಂದನು ಏನಾದ್ರು ತಪ್ಪು ಮಾಡಿದ್ರೆ ಗಿಲ್ಲಿ ಇದ್ ಮಾಡ್ತಾ ಇದೀಯಾ ಬೇಡ ಅಂತ, ಸರಿ ಕಾರಣ ಆಯ್ತು ಕಾರಣ ಅಂತ ಹೇಳಿ ಅವಾಗಿಂದ ನಾನು ತಿತ್ಕೊಂಡ್ಬಂದು ಕೊನೆಗೆ ನನಗೆ ಖುಷಿಯಾಗಿದ್ದೇನಪ್ಪ ಅಂದ್ರೆ ಸುದೀಪಣ್ಣ ನನ್ನ ಕಡೆಯಿಂದ ಒಂದು 10 ಲಕ್ಷ ದುಡ್ಡು ಕೊಡ್ತೀನಿ ಅಂದಾಗ ನನಗೆ ಯಪ್ಪ ತಡಿಕೆ ಆಗಿಲ್ಲ. ಅಯ್ಯೋ ಏನ್ ಹಿಂಗಂತವ್ರು ನನಗೆ ಅಳು ಬರಲ್ಲ ಅಣ್ಣ. ಸಾಮಾನ್ಯವಾಗಿ ಅಳುದೇ ಇಲ್ಲ ನಾನು. ಇಲ್ಲಿಗೆ ಬಂದು ಸಿಗಾಕಬಿಡ್ತದೆ ಇದು, ಏನಾರು ಅಳಬೇಕು ಅಂದಾಗ ಅದ್ ಮಾತು ಬರುದ್ಲಾ ಇಲ್ಲ ನುಂಗಕ್ಕೂ ಆಗುದಿಲ್ಲ ಆ ತರ. ಅಯ್ಯೋ ಅದು ಅಳುಕೆ ಆಗುದಿಲ್ಲ ಅಣ್ಣ. ಇಲ್ಲ ಅಣ್ಣ, ಸತ್ಯ ಅವ್ರು ಸಖತ್ ಖುಷಿ ಆಗ್ಬಿಡ್ತು ಕಣ. ಸತ್ಯ ಅವ್ರು ಒಬ್ಬ ಸಿನಿಮಾ ಒಂದು ಸಿನಿಮಾ ಇಟ್ಟಾದ್ರೆ ಆ ರೇಂಜ್ಗೆ ಅದೆಲ್ಲ ಮಾಡ್ತಾರೆ ಕಣ. ನಾನು ಒಂದು ರಿಯಾಲಿಟಿ ಶೋ ಮಾಡ್ಬಿಟ್ಟು ಅದರಲ್ಲಿ ವಿನ್ ಆಗಬೇಕು ಅಂತ ಇಷ್ಟು ಜನ ಕಷ್ಟಪಟ್ಟು, ಆಟೋ ಡ್ರೈವರ್ಸು, ನಮ್ಮ ದರ್ಶನ್ ಸರ್ ಫ್ಯಾನ್ಸು, ಆಮೇಲೆ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ರು ನಮ್ಮ ಶಿವಣ್ಣ ನನ್ನ ಫೇವ್ರೇಟು, ಇವರೆಲ್ಲ ಇಷ್ಟು ಪ್ರೀತಿ. ನಮ್ಮ ಸುದೀಪಣ್ಣ ವಾರ ಹಂಗೆಲ್ಲ ಮಾತಾಡೋ ಸತ್ಯವಾಗ್ಲೂ ಸಖತ್ ಇಷ್ಟ ಆಗುತ್ತೆ. ತುಂಬಾ ಜನ, 100 ಜನ ಅಚ್ಚಾಕ್ಸ್ಕೊಂಡಿರೋದು. 100 ಜನ. ಅದೇ ನನಗೆ ಆಶ್ಚರ್ಯ ಆಗೋದು, ನಮ್ಮ ಬಂಧು ಅಲ್ಲ ಬಳಗ ಅಲ್ಲ ಸಂಬಂಧ ಅಲ್ಲ ಅಣ್ಣ, ಅಷ್ಟೇ ಹಾಕಿಸ್ಕತ್ತಾರೆ ಅಂದ್ರೆ ಅದು ಎಷ್ಟು ಜನ್ಮದ ಪುಣ್ಯ ಅಣ್ಣ. ಅದು ಇಷ್ಟು ಬೇಗ ನಾನು ಸತ್ಯವಾಗ್ಲೂ ಸಾಯಿ ಗಂಟ ಮರಿಲ್ಲ ಕಣ. ಸರ್, ನಿಮ್ಮ ತಂದೆಗೆ ನಿಮ್ಮ ಒಂದು ಬಹುಮಾನವನ್ನು ಕೈ ಕೊಟ್ಟಿದೆ, ಬಿಗ್ ಬಾಸ್ ಸೀಸನ್ ಕಪ್ಪನ್ನ. ಇಲ್ಲ ಅವರಿಂದನೇ ಅಲ್ವಣ ನಾನು ಇಲ್ಲಿ ಗಂಟ. ನಾನು ಸಖತ್ ಖುಷಿ ಕಾಣ. ಸರ್ ನೋಡಿರಲ್ಲ, ಇದಿಷ್ಟು ಗಿಲ್ಲಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.